ಎಲ್ಲ ಗಣ್ಯರಿಗೂ, ಚಿತ್ರತಂಡಕ್ಕೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ಮನಪೂರ್ವಕವಾದ ವಂದನೆಗಳು. ಹಾಗೆ 2024 ಸ್ಟಾರ್ಟ್ ಆಗ್ತಿದ್ದ ಹಾಗೆ SR ಪ್ರಮೋದ್ ಅವರ 3 ಚಿತ್ರಗಳು ಸೆನ್ಸರ್ ಇಲ್ಲಿವರೆಗೆ ಆಗಿರೋದು ವಿಶೇಷ. ಈ ವರ್ಷದ ಕೊನೆಯವರೆಗೆ ಮೋಸ್ಟ್ಲಿ ಅವರೊಂದು 6-7 ಸಿನಿಮಾನ ಸೆನ್ಸರ್ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಇದರೊಟ್ಟಿಗೆ ಈಗ ಸಮಯ ಸಿನಿಮಾದ ಪತ್ರಿಕಾಗೋಷ್ಠಿಗೆ ಕರೆದಿದ್ದಾರೆ. ಹಾಗೆಯೇ ಇದರ ಟ್ರೇಲರ್ ನೋಡಿ ಆಮೇಲೆ ಮಾತಾಡೋಣ ಅನಿಸ್ತದೆ. ಆದ್ದರಿಂದ ಪ್ರಮೋದ್ ನಿರ್ಮಾಣದ ಮತ್ತು ನಿರ್ದೇಶನದ ಈ ಚಿತ್ರಕ್ಕೆ ಶುಭವಾಗಲಿ. ಈಗ ಟ್ರೈಲರ್ ಲಾಂಚ್ ಆಗಲಿ ಅಂತ ಕೇಳ್ಕೊಳ್ತಾ ಚಿತ್ರಕ್ಕೆ ಶುಭಾಶಯವನ್ನು ತಿಳಿಸ್ತೀನಿ. ನಮಸ್ಕಾರ, ನನ್ನ ಹೆಸರು SR ಪ್ರಮೋದ್ ಅಂತ. ನನ್ನ ನಿರ್ದೇಶನದ 5ನೇ ಸಿನಿಮಾ ಇದು. ಸಮಯ 4 ಸಿನಿಮಾ ರಿಲೀಸ್ ಆಗಿದ್ದಾವೆ, ಯಾವ್ಯಾವ ಅಂತ ಹೇಳೋದು ಬೇಡ. ಈ ಸಮಯ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು 3 ವರ್ಷಗಳ ಹಿಂದೆ ಮಾಡತಕ್ಕಂಥ ಚಿತ್ರ. ಕರೋನಾ ಆದಮೇಲೆ 1 ವರ್ಷ ಆದಮೇಲೆ ಮಾಡತಕ್ಕಂಥ ಸಿನಿಮಾ ಇದು. ನಾವು ಈ ಸಮಯ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತ ಅಂದರೆ, ಒಂದು ತಂದೆ ಮಗನ ಬಾಂಧವ್ಯನ ಹೇಳಕ್ಕೆ ಹೊರಟಿದ್ದೀವಿ ನಾವು. ಒಬ್ಬ ತಂದೆ, ಒಂದು ಎಳೆನು ಹೇಳ್ಬಿಡ್ತೀನಿ, ಒಬ್ಬ ತಂದೆ ಒಬ್ಬ ಮಗನ್ನ ಎಷ್ಟು ಕಷ್ಟಪಟ್ಟು ಓದ್ಸೋಕ್ಕೋಸ್ಕರ ಸಾಲ ಮಾಡಿ ಸೂಲ ಮಾಡಿ ಅವನು ತನ್ನ ಸರ್ವಸ್ವನ್ನೇ ತ್ಯಾಗ ಮಾಡಿ ಅವನು ಓದಿಸೋಕ್ಕೆ ಪ್ರಯತ್ನ ಮಾಡ್ತಾನೆ. ಒಬ್ಬ ಮಗ, ಒಳ್ಳೆ ಬುದ್ಧಿ ಕಲಿಯದ ಮಗ, ಅವನೇನು ಮಾಡ್ತಾನೆ, ಅವರ ಬದುಕನ್ನೇ ಹಾಳು ಮಾಡ್ತಾನೆ. ಆ ಒಂದು ಹೆಳೆನ ಹಿಡ್ಕೊಂಡು ಒಂದು ಸಮಯ ಅನ್ನೋ ಒಂದು ಸಿನಿಮಾನ, ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ವಿ. ಈ ಚಿತ್ರದಲ್ಲಿ ಎರಡು ಹಾಡುಗಳಿವೆ, 2 ಫೈಟ್ಗಳಿವೆ. ಕೆವಿನ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಫೈಟು ಅಲ್ಟಿಮೇಟ್ ಶೋ ಮಾಡಿದ್ದಾರೆ. ಉಳಿದಂತೆ ಮೈಸೂರು ಸುತ್ತಮುತ್ತ 22 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ. ಸುಮಾರು ಇದು ಜನವರಿಲಿ ಸೆನ್ಸರ್ ಆಗಿದೆ. ಯು ಸರ್ಟಿಫಿಕೇಟ್ ಬಂದಿದೆ, UA ಸರ್ಟಿಫಿಕೇಟ್ ಬಂದಿದೆ. ಆಲ್ಮೋಸ್ಟ್ ಮುಂದಿನ ಜುಲೈ ಇಲ್ಲ ಆಗಸ್ಟ್ಗೆ ಬಿಡುಗಡೆ ಮಾಡೋ ಅಂತ ಪ್ಲಾನಿಂಗ್ ನಡೀತಾ ಇದೆ. ಈ ಸಿನಿಮಾದ ನಾಯಕಿ ಯಾರು? ನಾಯಕಿ ರಮ್ಯಾ ಅಂತ, ಅವ್ರು ಹೊಸಬ್ರು. ಅದು ಸುಮಾರು 1-2-3 ವರ್ಷ ಆಯ್ತು ಶೂಟ್ ಮಾಡಿ. ಅವ್ರೇನ್ ಮಾಡಿದ್ದಾರೆ, ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಕರೆದು, ಇಲ್ಲ ಸರ್ ನಮಗೆ ಮ್ಯಾರೇಜ್ ಆಗಿದೆ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು. ಸರ್ ಜುಲೈ ಇಲ್ಲ ಆಗಸ್ಟ್ ಮಾಡಕ್ ಪ್ಲಾನಿಂಗ್ ಇದೆ. ಸೆನ್ಸರ್ ಆಗಿದೆ ಸರ್. ಸೆನ್ಸಾರು ಜನವರಿಲೇ ಆಯ್ತು. UA ಸರ್ಟಿಫಿಕೇಟ್ ಬಂದಿದೆ, ಜನವರಿಲೇ ಆಯ್ತು ಸೆನ್ಸಾರ್. ನನ್ನ ಪಾತ್ರ ಅದೇ ಸರ್, ಮಗನ ಪಾತ್ರ. ಒಬ್ಬ ಪೋಲಿ ಮಗನ, ಪುಂಡ ಮಗನ ಪಾತ್ರ ನಾನು ಮಾಡಿದ್ದೀನಿ. ಒಬ್ಬ ತಂದೆ ಅಂದರೆ, ಒಂದು ಮಾತಿದೆ, ಇರೋವರೆಗೂ ಯಾರ್ದು ತೂಕ ವ್ಯಾಲ್ಯೂ ಗೊತ್ತಾಗಲ್ಲ, ಸತ್ತ ಮೇಲೆ ಗೊತ್ತಾಗುತ್ತೆ ಅನ್ನೋ ಒಂದು ಇದನ್ನ ನಾವು ಸಿನಿಮಾದಲ್ಲಿ ತೋರ್ಸಕ್ ಹೋಗಿದ್ದೀವಿ. ಏನಂದ್ರೆ, ತಂದೆ ಎಷ್ಟೋ ಬುದ್ಧಿ ಹೇಳ್ತಾರೆ, ಅವ್ರ ಸರ್ವಸ್ವನೇ ತ್ಯಾಗ ಮಾಡಿರ್ತಾರೆ, ನಮಗೆ ಅರ್ಥ ಆಗಲ್ಲ, ಮಕ್ಕಳಾದಂತ ನಮಗೆ ಅರ್ಥ ಆಗಲ್ಲ. ಅವ್ರು ಸತ್ತ ಮೇಲೆ ಅರ್ಥ ಆಗುತ್ತೆ, ಆದ್ರೆ ಏನೂ ಪ್ರಯೋಜನ ಇಲ್ಲ. ಆ ಥರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಸರ್. ಈಗಿನ ಪ್ರೇಕ್ಷಕರು ಸಿನಿಮಾ ನೋಡೋ ರೀತಿನೇ ಬೇರೆ ಆಗಿದೆ. ಹೌದು. ಆ ಥರದ ಪ್ರೇಕ್ಷಕರಿಗೆ ನಿಮ್ಮ ಸಿನಿಮಾ ಏನು ಅಂಶಗಳನ್ನ ನೀವು ಶ್ಯೂರಿಟಿ ಕೊಡ್ತೀರಾ ಅವ್ರಿಗೆ? ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮಾಡಿದೀವಿ ಸರ್. ಶ್ಯೂರಿಟಿ ಅಂತ ಅಂದ್ರೆ, ಇದು ಈಗ ಒಂದು ಹಳ್ಳಿ ಕಾನ್ಸೆಪ್ಟ್ ಆಗಿರೋದ್ರಿಂದ ಇತ್ತಿತ್ತಿ ಒಂದು ಮೊಟ್ಟೆ ಕತೆ, ಆ ಥರ ಒಂದು ನಾರ್ಮಲ್ ಬರುತ್ತಲ್ಲ ಸರ್, ಆಡಿಯನ್ಸ್ ತರ ಪ್ಲಾನ್ ಮಾಡಿದೀವಿ ಸರ್. ದೊಡ್ಡ ಮಟ್ಟದಲ್ಲಿ ನಾನು ಹೇಳಿಲ್ಲ, ಏನೋ ಒಂದು ಚಿಕ್ಕ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಒಂದು ಚಿಕ್ಕ ಪ್ರಯತ್ನ ಮಾಡಿದೀವಿ ಸರ್ ಅಂತ. ಸರ್ ಬಜೆಟ್ ತುಂಬಾ ಕಮ್ಮಿ ಸರ್, 125 lakhs ಆಗಿದೆ ಅಷ್ಟೇ. ಸರ್ ಇದು ಯಾರ್ದು ಅಲ್ಲ ಸರ್, ಒಂದು ಕಾಲ್ಪನಿಕ ಚಿತ್ರ, ಯಾರ್ದು ಅಲ್ಲ ಸರ್. ನಾವು ನೋಡ್ತಾ ಇರ್ತೀವಿ, ನಮ್ಮ ತಂದೆ ಆಗಿರ್ಬೋದು, ಪ್ರತಿಯೊಬ್ರು ತಂದೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ತುಂಬಾ ಒಳ್ಳೆ ಬುದ್ಧಿ ಹೇಳ್ತಾ ಇರ್ತಾರೆ, ಕೇಳಲ್ಲ.
ಆನಂತರ ಕೇಳೋದಕ್ಕೆ ಅವ್ರದ್ದು ಕೆಲವೊಂದು ಇನ್ಸಿಡೆಂಟ್ ನಡೆದಿರೋದಕ್ಕೆ ಕೆಲವೊಂದು ನೋಡಿದಾಗ ಅದನ್ನ ಮಾಡಿ ಸಿನಿಮಾ ಮಾಡಿದ್ದೀನಿ ಸರ್. ಹೌದು ಸರ್ 4 ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ. ಈಗ ಆತ್ಮ ಅಂತ ಲಾಸ್ಟ್ ಏಪ್ರಿಲ್ 26ನೇ ತಾರೀಕು ಒಂದು ರಿಲೀಸ್ ಆಯಿತು, ಅದು ಜನವರಿ ಸೆನ್ಸರ್ ಆಗಿತ್ತು. ಈಗ ನೆಕ್ಸ್ಟ್ ಒಂದು ಪ್ಲಾನಿಂಗ್ ನಡೀತಾ ಇದೆ ಸರ್. ಇದಾದ್ಮೇಲೆ ಇದು ರಿಲೀಸ್ ಆದ್ಮೇಲೆ ಅದನ್ನ ಶುರು ಮಾಡ್ತೀನಿ. ಇಲ್ಲ ಸರ್, ನಿಮ್ಮ ಆಶೀರ್ವಾದ ಇರ್ಬೇಕು ಸರ್. ಶೂಟಿಂಗ್ ಮುಗ್ದಿದೆ ಸರ್, ಶೂಟಿಂಗ್ ಮುಗ್ದಿದೆ. 3 ಸೆನ್ಸರ್ ಆಯ್ತು. 3 ಸೆನ್ಸರ್ ಆಗಿದ್ದಲ್ದೆ ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಪುಟ್ಟಿ ಅಂತ ಒಂದು ಶುರು ಮಾಡ್ತೀವಿ ಸರ್. ನಮಗೆ ತುಂಬ ಲೈಕ್ ಅಂದರೆ ಡೈರೆಕ್ಷನ್ನು. ಅದ್ರ ಜೊತೆಗೆ ಈಗ ನಾವೇ ನಿರ್ಮಾಣ ಮಾಡಿದಾಗ ಬೇರೆಯವ್ರನ್ನ ಆಯ್ಕೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಸರ್. ಫಸ್ಟ್ ಸಿನಿಮಾ ನಾನು ಆ್ಯಕ್ಚುಲಿ 2015ರಲ್ಲಿ ಒಂದು ರಿಲೀಸ್ ಮಾಡಿದ್ದೆ, ಅಚಲ ಅಂದ್ಬಿಟ್ಟು. ನಾನೇ ಡೈರೆಕ್ಟರ್, ನಾನೇ ಹೀರೋ ಆಗಿ. ಮತ್ತಿನ್ನೊಂದು ಪ್ರಯತ್ನ ಮಾಡೋಣ, ಆಲ್ರೆಡಿ ಒಂದು 7-8 ವರ್ಷ ಆಯಿತು ಅಂದ್ಬಿಟ್ಟು ಮಾಡಿದ್ದೆ. ಥ್ಯಾಂಕ್ ಯು ಸರ್. ಆರ್ಟಿಸ್ಟು ನಮ್ಮ ಬನ್ನೂರು ರಂಗಸ್ವಾಮಣ್ಣ ಇದ್ದಾರೆ. ನಾನು ಮೂಲತಃ ಬನ್ನೂರಿನವನು. ಪ್ರಮೋದ್ ಅವರು ನನಗೆ ಒಂದು 4 ವರ್ಷ ಆಗಿರ್ಬೋದು ಪರಿಚಯ ಆಗಿ. ಈ ಚಿತ್ರದಲ್ಲಿ ತಂದೆ ಮಗನ ಪಾತ್ರ ನಿರ್ವಹಿಸಿ ಇಲ್ಲಿವರೆಗೂ ಕೂಡ ಅಪ್ಪಾಜಿ ಅಂತೆ ನನ್ನನ್ನು ಬಾಯಿ ತೆಗೆದಿಲ್ಲ ಅವನು. ಈಗ ಈ ಚಿತ್ರ ಮಾಡೋದಕ್ಕೆ ಅದೊಂದೇ ನನಗೆ ಇನ್ನೊಬ್ಬ ಮಗ ಸೃಷ್ಟಿಯಾದ ಅಂತ ಅನ್ಕೋಬೇಕು. ಈ ಒಂದು ನನ್ನ ಬನ್ನೂರು ಪಕ್ಕದ 2 ಗ್ರಾಮಗಳಲ್ಲಿ ಹುಡುಗಿ ಹೀರೋಯಿಂದು ಒಂದು ಗ್ರಾಮ, ಹೀರೋದೊಂದು ಗ್ರಾಮನ ನಾನು ಇದು ಮಾಡಿ ಅಲ್ಲಿ ಹಳ್ಳಿಗಳ ಜನಗಳನ್ನ ಸೇರಿಸಿ ಶೂಟಿಂಗ್ ಮಾಡೋದಕ್ಕೆ ಎಲ್ಲ ಸಹಕಾರವನ್ನು ನೀಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ನನ್ನ ಹೆಸರು ಬನ್ನೂರು ರಂಗಸ್ವಾಮಿ ಅಂತ. ನಾನು ಹೊಸದಾಗಿ ಚಿತ್ರರಂಗಕ್ಕೆ ಇಲ್ಲಿವರೆಗೆ ಒಂದು 25 ಪಿಕ್ಚರ್ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ಒಂದು 5ನೇ 6ನೇ ಪಿಕ್ಚರ್ ಇರ್ಬೋದು. ಮೂಲತಃ ಒಂದು ನಂದ ತೋತಾಪುರಿ ಅವ್ರಿಗೆ ಲಾಡ್ಜ್ 6 ಲಕ್ಷ 7 ಲಕ್ಷ ಲಾಡ್ಜ್ಗೆ 20-25 ರೂಮನ್ನು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೆ. ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಗೆ ನಾನು ಒಬ್ಬ ಕೋಆಪ್ರೇಟಿವ್ ಎಕ್ಸ್ ಪ್ರೆಸಿಡೆಂಟ್ರು. ನನ್ನ ಪಕ್ಕದ ಸೊಸೈಟಿ ಇದನ್ನು ಅವರು ಪ್ರೊಡ್ಯೂಸರೇ YN ಶಂಕರೇಗೌಡ ಅಂತ ನನ್ನ ಸ್ನೇಹಿತರು ಅವರು. ಅವ್ರಿಗೆ ಹೇಳಿ ಅವ್ರಿಗೆ ಸೊಸೈಟಿನ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ವಿಜಯ್ ಪ್ರಸಾದ್ ಏನೋ ಅವ್ರ ಹೆಸರು, ಅವ್ರಿಗೆಲ್ಲ ಮಾಡಿಸ್ಕೊಟ್ಟೆ. ಅವ್ರಿಗೂ ಸಹಕಾರ ನಿಂತಿದ್ದೆ. ನಮ್ಮ ಹೆಚ್ಚು ಕಡಿಮೆ 3 ತಿಂಗಳು ನಡೀತು ತೋತಾಪುರಿ ಪಾರ್ಟ್ 1 ಪಾರ್ಟ್ 2 ಬನ್ನೂರಲ್ಲಿ. ಸಾಕಷ್ಟು ಬನ್ನೂರು ಸೈಡ್ಗಳೆಲ್ಲ ಬರ್ತಾ ಇದ್ದಾವೆ. ಈ ಪ್ರಮೋದು ಕೂಡ ನಮ್ಮ ಈಗ ಮಾಡಿರೋ ಪಿಕ್ಚರಲ್ಲಿ 2 ಪಿಕ್ಚರು ನಮ್ಮ ಏರಿಯಾದಲ್ಲೇ ಮಾಡಿರೋದು. ನಾನು ಒಬ್ಬ ಬಡ ರೈತ ಮಗನ್ನ ಓದಿಸ್ಬೇಕು ಅಂದ್ಬಿಟ್ಟು ಸಿಟಿಗೆ ಕಳಿಸ್ಕೊಟ್ಟಿರ್ತೀನಿ. ಇವನು ಸಿಟೀಲಿ ಏನೆಲ್ಲ ಕೆಟ್ಟ ಚಟಗಳನ್ನ ಕಲ್ತ್ಕೊಂಡು ಓದ್ತಾ ಇದ್ದೀನಿ ಅಂದ್ಬಿಟ್ಟು ನನ್ನ ಹೆಂಡತಿಗೆ ನನಗೆ ಸುಳ್ಳು ಹೇಳ್ಕೊಂಡು ನಾನು ಊರಿನ ಮುಖಂಡರ ಹತ್ರ ಸಾಲ ಸೋಲ ಮಾಡಿ ಅವ್ರ ಕಾಲಿಗೆ ಬಿದ್ದು ಸಾಲ ದುಡ್ಡು ಕಳಿಸ್ಕೊಟ್ಟಿರ್ತೀನಿ. ಇವನು ದುಶ್ಚಟಗಳಿಗೆ ಬಲಿಯಾಗಿ ದುರ್ನಡತೆಗೆ ಒಳಗಾಗಿರ್ತಾನೆ. ಆನಂತರ ಇವನು ಸ್ನೇಹಿತ ನನಗೆ ಫೋನ್ ಮಾಡ್ತಾನೆ, ಗೌಡ್ರೆ ನಿಮ್ಮ ಮಗ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗವನೆ ಅಂತ. ಆಗ ಹೆಂಡ್ತಿಗೆ ಬಂದು, ಏನೇ ಇದಕ್ಕೆ ನಿನ್ನ ಮಗನ ಸಿಟಿಗೆ ಕಳಿಸ್ಕೊಟ್ಟಿದ್ದು ನಾನು, ನಿನ್ನ ಮಗ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗವನಂತೆ. ಆಗ ಹೆಂಡ್ತಿ ಇವನ್ ಪರವಾಗಿ ವಾದ ಮಾಡ್ತಾಳೆ. ಅವಳಿಗೂ ನನಗೂ ಘರ್ಷಣೆ ಆಗುತ್ತೆ. ಆಮೇಲೆ ಸಿನಿಮಾ ಮಾಡಬೇಕು ಅಂತಿದ್ದೆ, ನೀವು ಮೊದಲಿಂದ ಆಕ್ಟಿಂಗ್ ಮಾಡಬೇಕು ಆಸೆ ಏನಿರಲಿಲ್ಲ. ನಾನು ಮೂಲತಃ ಸಾಲಿಗ್ರಾಮದಲ್ಲಿ ಓದಿದವನು. ಚಿನ್ನೇಗೌಡರು, ನಾನು ಸಣ್ಣ ಹುಡುಗ, ನಾನು 7ನೇ ಕ್ಲಾಸ್ ಹುಡುಗ. ಟೆಲಿಶೋ ಮೋಡಗಳಲ್ಲಿ ಶೂಟಿಂಗ್ ಮಾಡೋಕ್ಕೆ ಅಂತ ಅವರೇ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಚುಚ್ಚಿನಕಟ್ಟೆಗೆ. ಆಗ ಮದುವೆ ಹುಡುಗನಿಗೆ ಚಳೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಟೆಲಿಶೋ ಮೋಡಗಳಲ್ಲಿ. ಆವಾಗ ನಾನು ಫಿಲಮ್ ಲ್ಯಾಂಡ್ಗೆ ಹೋಗ್ಬೇಕು ಅಂದಿದ್ರೆ ತುಂಬ ಚಿನ್ನೇಗೌಡರು, ಶ್ರೀನಿವಾಸಣ್ಣ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಹತ್ರ ನನಗೆ, ಚಿಕ್ಕದ್ರಿಂದ ನೋಡಿರೋನು. ನಾನು ಮೂಲತಃ ಸಾಲಿಗ್ರಾಮದಲ್ಲೇ ಓದಿದ್ದು, ಬನ್ನೂರಾದರೂ ಕೂಡ ತುಂಬ ಆತ್ಮೀಯ ಬಾಂಧವ ಇತ್ತು. ಆದರೆ ನನಗೆ ಹಾರ್ಟ್ ಪೇಷಂಟ್ ಆದೆ. ಕೊನೆಗೆ 4 ಪಿಕ್ಚರ್ ಮಾಡಿಬಿಟ್ಟು ಬಿಟ್ಬೇಡನ್ನ, ಸತ್ತೋದ್ರೂ ನನ್ನ ಚರ್ಯ ಇರ್ತದೆ, ನನ್ನ ಮೊಮ್ಮಕ್ಕಳು ಯಾರು ನೋಡ್ಕೊಳ್ಳಿ ಅನ್ನೋ ಒಂದು ಆಸೆ ಮೇಲೆ ಫಿಲಮ್ ಲ್ಯಾಂಡಿಗೆ ಬಂದೆ. ಇನ್ನೇನು ಹಣ ಸಂಪಾದನೆ ಮಾಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋದಿಲ್ಲ. ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ ನನ್ನ. ಆ ಒಂದು ಆಸೆಗೆ ನಾನು ಫಿಲಮ್ ಲ್ಯಾಂಡಿಗೆ ಬಂದೆ.
ಈಗ ಆಲ್ರೆಡಿ ಭೈರತಿ ಇವರು ರಣಗಲ್ಲಲ್ಲಿ ಅಡ್ವೊಕೇಟ್ ಪಾತ್ರ ಮಾಡಿದ್ದೀನಿ, ಶಿವರಾಜ್ ಕುಮಾರ್ದು. ತೋತಾಪುರಲ್ಲಿ ಮಾಡಿದ್ದೀನಿ, ಸೋಕಿವಾಲದಲ್ಲಿ ಮಾಡಿದ್ದೀನಿ, ಮತ್ತು ಚಿರಂಜೀವಿ ಸರ್ಜಾ ಅವ್ರದ್ದು ತೀರೋದಾಗ ತೆಗೆದ್ರಲ್ಲಿ ಅವರು ರಾಜ ಮಾರ್ತಾಂಡ, ಅದರಲ್ಲಿ MLA ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಿರಣ್ಯವ್ರು ಹೇಳ್ದಂಗೆ ಮಾತಿಗೆ ಬೆಲೆ, ಮನುಷ್ಯರಿಗೆ ತಲೆ, ಮನೆಗೆ ಒಲೆ ಹೇಗೆ ಅಗತ್ಯವೋ ಬಾಳಿಗೆ ಕಲೆನೂ ಅಷ್ಟೇ ಅಗತ್ಯ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.